ಇಂಪ್ರೆಸ್ ಮಾಡ್ಬೇಕು, ನನ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ನೀವ್ 5 ಜನ ಹಾಡ್ ಆಡ್ಬೋದು, ಚೆನ್ನಾಗಿ ಹಾಡಿ ಪ್ಲೀಸ್. ಡಾನ್ಸ್ ಮಾಡ್ಬೋದು, ಕವನ ಹೇಳ್ಬೋದು, ನಿಮ್ ಮನ್ಸಿಗೆ ಬಂದಿದ್ ಮಾಡ್ಬೋದು. ಅಪ್ಪ ಬರಕ್ಕಾಗಿಲ್ಲ, ನಿಂತ್ಕೊಂಡು ಮಾಡ್ಬೇಕು. ಆಲ್ ದಿ ಬೆಸ್ಟ್ 5 ಜನರಿಗೆ. 5 ಜನ ರೆಡಿನಾ? ಇಲ್ಲ, ಡಿಸಿಷನ್ ನಮ್ದೇ ಫೈನಲ್ ಆಗಿರಲ್ಲ. ಪ್ರಶಾಂತ್ ಬನ್ರಿ. ಪ್ರಶಾಂತ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಜೋಕ್ ಹೇಳ್ತೀರಾ? ಚೆನ್ನಾಗಿದೆ ಜೋಕು. 3 ಜನ ಗಂಡಂದ್ರು ಮದುವೆ ಆಗಿರ್ತಾರಲ್ಲ ಅವರು ಬೇರೆ ಬೇರೆ ಹೊರಡ್ತಾನೆ. ಬೇರೆ ಬೇರೆ. ಓಕೆ ಹೇಳಿ. 3 ಜನನು ಸಾಯಂಕಾಲ ವಾಕ್ ಹೋಗ್ತಾ ಇರ್ತಾರಂತೆ ಈವ್ನಿಂಗ್ ಅಲ್ಲಿ. ಅವಾಗ ಫುಲ್ ಚಳಿ ಇರ್ತಂತೆ, ಕೋಲ್ಡ್ ಕ್ಲೈಮೇಟ್. ಅವಾಗ ಒಬ್ಬೊಬ್ರು ನಮ್ಮ ಮಿಸಸ್ ಊರ್ ಬಂದು ಹೇಳ್ತಾ ಇರ್ತಾರಂತೆ, ನಮ್ಮ ಮಿಸಸ್ ಊರಲ್ಲಿ ಅಷ್ಟು ಚಳಿ ಇದೆ, ಇಷ್ಟು ಚಳಿ ಇದೆ ಅಂತ. ಅದಕ್ಕೆ ಫಸ್ಟ್ ಒಬ್ಬನು ಹೇಳಿದಂತೆ, ನಮ್ಮ ಮಿಸಸ್ ಊರಲ್ಲಿ ತುಂಬಾ ಚಳಿಯಪ್ಪ, ಜರ್ಕಿನ್ ಹಾಕೊಂಡ್ರೆ ಸಾಕು, ಪಾಕೆಟ್ಸ್ ಎಲ್ಲ ನೀರು ಬಂದು ಐಸಾಗ್ಬಿಡುತ್ತೆ, ಅಷ್ಟೊಂದು ಕೋಲ್ಡ್ ಇದೆ ಅಂತ. ಅದಕ್ಕೆ ಅವ್ರು ಅದೇ ಭಾರಿ ಆಯ್ತಲ್ಲ ನಿಮ್ಮ ಮಿಸಸ್ ಊರಲ್ಲಿ ಅಷ್ಟೊಂದು ಚಳಿ ಇದೆ ಅಂತ ಅಂದ್ರು. ಅವ್ರು ನೆಕ್ಸ್ಟ್ ಇನ್ನೊಬ್ಬನ ಹೇಳಿದಂತೆ ಸೆಕೆಂಡ್ ಒಂದು, ನಿಮ್ಮ ಮಿಸಸ್ ಊರಲ್ಲಿ ಏನಪ್ಪಾ, ನಮ್ಮ ಮಿಸಸ್ ಊರಲ್ಲಿ ಮಿಕ್ಕಿನ ಚಳಿ ಇದೆ, ಹೆಂಗೆ ಅಂತ ಕೇಳ್ತಾರಂತ ಅವ್ರು. ಹೆಂಗೆ ಅಂದ್ರೆ ಒಂದು ಗ್ಲಾಸ್ ಅಲ್ಲಿ ನೀರು ಕುಡಿಬೇಕಂದ್ರೆ ಅದು ನೀರು ಕುಡಿಯೋಕೆ ಐಸಾಗ್ಬಿಡುತ್ತೆ, ಅಷ್ಟೊಂದು ಕೋಲ್ಡ್ ಇದೆ, ಅಷ್ಟು ಚಳಿ ಇದೆ ಅಲ್ಲಿ. ನಿಮ್ಮ ಮಿಸಸ್ ಊರ್ನ ನಮ್ಮ ಮಿಸಸ್ ಊರಲ್ಲೇ ಗ್ರೇಟ್. ಲಾಸ್ಟ್ ಈಗ ಇನ್ನೊಬ್ಬನ ಹೇಳ್ಬೇಕಲ್ಲ ನೀವು, ಈಗ ನಿಮ್ಮಿಬ್ರು ಏನಪ್ಪ, ನಮ್ಮ ಮಿಸಸ್ ಊರಲ್ಲಿ ತುಂಬಾ ಚಳಿ ಅಂತ. ಅಲ್ಲ ಅವ್ರಿಬ್ರು ಕೇಳ್ತಾರಂತ ಅವ್ರು, ಒಂದು ಐಸ್ಕಿನ ಕರಗಿಸಿ ನೀರು ಕುಡಿಯುವಂತ ಚಳಿ ಮತ್ತಿನ್ನೆಂತ ಇದೆ ನಿಮ್ಮ ಮಿಸಸ್ ಊರ್ಲಿ ಅಂತ. ಇಲ್ಲಪ್ಪ ಬಹಳ ಚಳಿಯಲ್ಲಿ ಅಂತ. ಹೆಂಗೆ ಅಂತ ಕೇಳ್ತಾರಂತ. ಅವ್ರು ಹೇಳ್ತಾನಂತೆ, ಸಿಸ್ಟಮ್ ಅಲ್ಲಿ ವಾಟರ್ ಅಂತ ಟೈಪ್ ಮಾಡಿದ್ರೆ ಐಸ್ ಬರುತ್ತೆ ಅಂತ ಹೇಳಿ. ಇದು ಮೆಂಟಲ್ ಹಾಸ್ಪಿಟಲ್ ಇರುತ್ತಲ್ಲ, ಆ ಮೆಂಟಲ್ ಹಾಸ್ಪಿಟಲ್ ಎಲ್ಲ ಹುಡುಗರು ಈ ಮೆಂಟಲ್ ಪೇಷಂಟ್ಸ್ ಇರ್ತಾರಲ್ಲ, ಎಲ್ಲರೂ ಹಾಡೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು ಮಾಡ್ತಾ ಇರ್ತಾರಂತೆ. ಇಬ್ಬರು ಮಾತ್ರ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರಂತೆ. ಡಾಕ್ಟರ್ ಬಂದು, ನಾನು ಟ್ರೀಟ್ಮೆಂಟ್ ಮಾಡಿದ್ಕು ಸಾಕು, ಇಬ್ಬರಿಗಾದ್ರೂ ಹುಷಾರಾಗಿದೆಯಲ್ಲ ಅಂತ. ಬಟ್ ಅವ್ನು ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ ಡಾಕ್ಟ್ರು, ನೀವೇ ಅಂತ. ಅವ್ರಿಬ್ರು ಗಂಡ ಹೆಂಡತಿ ಪಾಠ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀವಿ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಮದುವೆ ಪ್ರೋಗ್ರಾಮ್ ಅಂತ. ಬಂದಿಲ್ವಾ? ಅವನ್ನ ಕಾಮಿಡಪ್ಪ, ಇವನ್ನೇ ಕಾಮಿಡಿ ಸಂಗತಿ. ಜೋಕ್ಸ್ ಬರೋದಿಲ್ಲ, ಒಂದ್ 2 ಲೈನ್ ಹಾಡು ಹೇಳ್ತೀನಿ ಅಷ್ಟೇ. ಜೋಕ್ 2 ಲೈನ್ ಹಾಡು ಹೇಳ್ತೀರಾ? ಒಬ್ಬಳು ಸುಂದರಿ ಇದ್ದಳು. ಬೆಂಗಳೂರಲ್ಲಿ ಚಿಕ್ಕಪ್ಪ ಪ್ರೇಮಿಗಳು ಏನ್ರಿ ನೀವು ನೆಟ್ಟಿಗೆ ಅದು ಆಗ್ಲಿಲ್ಲ. ಬೇರೆ ಯಾಕಂದ್ರೆ ಈಗ ಫಾದರು ಮದರು ರವಿಚಂದ್ರನ್ ಅಂದ್ರೆ ಇಷ್ಟ. ನನಗೂ ನಾನು ರವಿಚಂದ್ರನ್ ಫ್ಯಾನ್ ಆಯ್ತಾ. ಈಗ ನನ್ ಫೋನ್ ಮಾಡಿದ್ರು, ನಾನು ಫ್ಯಾನ್. ಹೇಳ್ರಿ ಈಗ ನಿನ್ನೆ ಇಲ್ಲ ಅಂತ ಊರಲ್ಲಿ ಅಪ್ಪ ಅಮ್ಮ ತಮ್ಮ ಸೋಲಾಪುರ್ ಅಕ್ಕಲ್ಕೋಟ್ ತಾಲೂಕು ವಾಡಿ ಇರ್ತಾರೆ. ಮಂಜುನಾಥ್ ನೋಡ್ಕಪ್ಪ. ಏನ್ ಮಾಡ್ಬೇಕು ಅಂತಿದ್ದೀರಾ? ಇಲ್ಲ, ಚಿಕ್ಕಮ್ಮ ತಾಯಿ ನಮ್ಮ ಅಜ್ಜಿ ಅಂದ್ರೆ ಅಣ್ಣಜ್ಜಿ ಅಂತ ಹಸ್ಬೆಂಡ್ ಬರ್ದಿರೋ ಅಂತ ಒಂದು ಹಾಡು ತಾಯಿ ಬಗ್ಗೆ ಬರ್ದಿದ್ದಾರಲ್ಲ ಜೋಯಿನಲ್ಲಿ, ಅದೊಂದು 2 ಲೈನ್ ಹಾಡ್ತೀರಾ? ಓಕೆ ಹಾಡಿ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನ್ನು, ಕೊನೆ ತನಕ ಮರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ ಜೋಗಿ. ಪರವಾಗಿಲ್ಲ, ಇಬ್ಬರಿಗಿನ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಹೋಗಿ. ಥ್ಯಾಂಕ್ ಯು. ಪ್ರಕಾಶ್ ಬನ್ನಿ. ಪ್ರಕಾಶ್ ಖಂಡಿತ. ಅಯ್ಯೋ ಸೂಪರ್ ಹಾಡಾಡ್ರಿ. ಅವಳು ಕನಸಲಿ ಬಂದವಳು, ಅವಳು ಮನದಲ್ಲಿ ನಿಂದವಳು, ಚೆಲುವೆಯಿಂದ ಸೆಳೆದ ವೇಳೆ ನನ್ನ ಹೃದಯದ ಪುಟದ ಮೇಲೆ ಕವಿತೆ ಬರೆದವಳು. ಹೇಗೆ ಹಾಡಿದ್ರು? ಕೊನೆಯವರು ಅವಿನಾಶ್ ಅವ್ರು ಬಂದ್ಬಿಡಿ. ಅವಿನಾಶ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಸ್ಲೋ ಡ್ಯಾನ್ಸ್ ಮಾಡ್ಬೋದು.
ಸ್ವಾಮೀಜಿ ಹೇಳ್ಕೊಂಡಿದ್ರ ಚಿಕ್ಕದು ಅದೇ ಒಂದು ಗೊತ್ತಿರೋ. ಓಕೆ ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಏನ್ರಿ ಪಾಕೆಟ್ ಅಲ್ಲಿ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅವಿನಾಶ್ ಅವರು ಶ್ಲೋಕ ಪರವಾಗಿಲ್ವಾ? ಚೆನ್ನಾಗಿ ಹೇಳಿದ್ರಪ್ಪ. ಪಾಕೆಟ್ ಮೇಲೆ ಕೈ ಹಾಕೊಂಡಿದ್ರು, ಎಲ್ಲಿಗೂ ಗೊತ್ತಿರುತ್ತೆ. ಹೌದು. ಓಕೆ, ನಾವು 5 ಜನ ಹುಡುಗರು ಅವ್ರು ಇಷ್ಟ ಬಂದಿದ್ದು ಅವ್ರು ಮಾಡಿದ್ರು 1 ನಿಮಿಷದಲ್ಲಿ. ಅದ್ರಲ್ಲಿ ನಿಯತ್ತಾಗಿ ಡೀಸೆಂಟ್ ಆಗಿ ಮಾಡಿದ್ದೆ ಪ್ರಕಾಶ್ ಅವರು. ನೀವೇ ಮುಂದೆ ಎಸ್ ಪೇರೆಂಟ್ಸ್ ಬಂದು ಮೀಟ್ ಮಾಡ್ತಾರೆ ಅಂಡ್ ಇವತ್ತು ಆನಂದ್ ಗುರುಜಿ ಬಂದು ಜಾಸ್ತಿಗಳನ್ನ ಮ್ಯಾಚ್ ಮಾಡ್ತಾರೆ. ಇದೆಲ್ಲ ನೋಡೋಣ, ಮತ್ತೆ ಸಿಗ್ಬೇಕಾಗ್ತದೆ.